ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡಿದ್ದು. ನಾನು ಇವತ್ತೊಂದು ಸ್ಪೆಷಲ್ ವಿಡಿಯೋ ಅಂತ ತೋರಿಸ್ತೀನಿ ನಿಮಗೆ. ನಾನು ರೈಲಿನ ಮುಖಾಂತರ ಪಾಂಡವಪುರದ ಹತ್ರ ಇರುವಂತಹ ಆರತಿ ಕೂಡ ಮಾರಮ್ಮನ ಸನ್ನಿಧಿಗೆ ಹೋಗ್ತಾಯಿದ್ವಿ. ಶ್ರೀ ಅಹಲ್ಯಾದೇವಿಯ ಸನ್ನಿಧಿಗೆ ಹೋಗ್ತಾಯಿದ್ವಿ. ನೀವು ಸಹ ಹೋಗಿ ತಾಯಿಯ ದರ್ಶನ ಪಡ್ಕೊಂಡು ಪುನೀತರಾಗಿ, ಮದುವೆ ಆಗದವ್ರಿಗೆ, ಮಕ್ಕಳಿಲ್ದವ್ರಿಗೆ, ಉದ್ಯೋಗ ಇಲ್ದವ್ರಿಗೆ, ನಿರುದ್ಯೋಗಿಗಳಿಗೆ, ಮನೆ ಕಟ್ಟಿಸ್ಬೇಕು ಅಂತವ್ರಿಗೆ ಎಲ್ಲರಿಗೂ ಸಹ ತಾಯಿ ಒಳ್ಳೆಯದನ್ನು ಮಾಡ್ತಾಳೆ. ಭೀಮ್ನ ಅಮಾವಾಸ್ಯೆ ದಿವಸವರು ತುಂಬ ಒಳ್ಳೆಯದು. ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಗುರುವಾರ, ಶುಕ್ರವಾರ ಜಾತ್ರೆ ಹಂಗೆ ಜನ ಸೇರುತ್ತೆ. ನೀವು ಸಹ ಹೋಗಿ ಇಷ್ಟಾರ್ಥಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ನಾನು ರೈಲಿನಲ್ಲಿ ಟಿಕೆಟ್ ತಗೊಂಡು ಹೋಗ್ತಾಯಿದ್ದೀನಿ. ಸುಮಾರು 119 ಕಿಲೋಮೀಟ್ರ್ ಇದೆ. ಚಾರ್ಜು 60 ರೂಪಾಯಿ ಇದೆ, ಎಕ್ಸ್ಪ್ರೆಸ್ ಟ್ರೈನ್ ಚಾರ್ಜು. ನೀವು ಬಸ್ನಲ್ಲೂ ಹೋಗ್ಬೋದು, ಕಾರ್ನಲ್ಲೂ ಹೋಗ್ಬೋದು, ಹಾಗೂ ಮೈಸೂರು ಮುಖಾಂತರ ಹೋಗ್ಬೋದು, ಶ್ರೀರಂಗಪಟ್ಟಣದ ಮುಖಾಂತರ ಹೋಗೋದು. ಪಾಂಡವಪುರದಿಂದ ನಾನು ಆಟೋದಲ್ಲಿ ಹೋಗ್ತಾ ಇದ್ದೇನೆ. ನೋಡಿ, ಪಾಂಡವಪುರ ರೈಲ್ವೆ ಸ್ಟೇಷನ್ ಜನರು ಹೆಂಗೆ ಇಳಿತಾ ಇದ್ದಾರೆ ನೋಡಿ. ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ ನೋಡಿ. ನಾನು ಸಹ ಹೋಗ್ತಾಯಿದ್ದೀನಿ ನಡ್ಕೊಂಡು. ಹೇಗೆ ಜನಗಳು ರಶಿದೆ ನೋಡಿ. ಆರತಿ ಉಪಯೋಗಕ್ಕೆ ಶ್ರೀ ಅಹಲ್ಯಾದೇವಿಯ ಪುಣ್ಯಕ್ಷೇತ್ರ ದಿವ್ಯಕ್ಷೇತ್ರಕ್ಕೆ ಇಲ್ಲಿ ಟ್ರೈನ್ ಇಟ್ಕೊಂಡಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಜನಗಳನ್ನು. ಅಲ್ಲಿ ಹೋಗ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ. ಎಷ್ಟೊಂದು ಜನ ಹೋಗ್ತಾಯಿದ್ದಾರೆ ನೋಡಿ ಆರತಿ ಉಪಯೋಗಕ್ಕೆ. ನೀವು ಸಹ ಒಂದು ಸ್ವಲ್ಪ ಬಂದು ತಾಯಿ ದರ್ಶನ ಹೋಗ್ತಾ ಇದ್ದಾರೆ ನೋಡಿ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ತೋರಿಸ್ತೀನಿ. ಶೂಟ್ ಮಾಡ್ತೀನಿ ದೂರದಿಂದಲೇ ನೋಡಿ. ಜನಗಳು ಎಷ್ಟು ಜನ ಹೋಗ್ತಾಯಿದ್ರು ನೋಡಿ. ಪಾಂಡವಪಟ್ಟಣದಲ್ಲಿ ಇಲ್ಲ ಆಟೋಕ್ಕೆ ಹೋಗ್ಬೋದು. ಆಟೋ ಸುಮಾರು 20 ರೂಪಾಯಿ ತಗೋಬೋದು ನೋಡಿ. ಆಟೋದವ್ರು ಕೂಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ತೋರಿಸ್ತೀನಿ. ಬೋರ್ಡು ಹಾಕಿದ್ದಾರೆ ಅಂತ ಹೆಸರು ಕೊಟ್ಟು ಗ್ರಾಮ ಪಂಚಾಯತಿ ಶ್ರೀರಂಗಪಟ್ಟಣ ಇಲ್ಲಿ ನಾನು ಹೋಗ್ತಾಯಿದ್ದೀನಿ. ಜನ ಇವತ್ತು ಭೀಮ್ ಅಮಾವಾಸ್ಯೆ ಸಖತ್ತು ಬಂದುಬಿಟ್ಟಿದ್ದಾರೆ ನೋಡಿ. ಹೋಗ್ತಲೇ ಇದ್ದಾರೆ ಜನಗಳು. ಈ ತಿಂಡಿ ಊಟದ ವ್ಯವಸ್ಥೆಗೆಲ್ಲ ಹೋಟೆಲ್ಗಳಿದ್ದಾವೆ. ಒಂದು ನೀವು ಊಟ ಮಾಡೋಕ್ಕಂತ ತೊಂದರೆ ಇಲ್ಲ, ತಿಂಡಿ ತಿನ್ನೋಕ್ಕಂತ ತೊಂದರೆ ಇಲ್ಲ. ದೇವಿ ಕ್ಷೇತ್ರ ಹೇಗಿದೆ ಆರತಿ ಕಡೆ ನೋಡಿ. ಎಷ್ಟು ಕ್ಯೂ ಇದೆ. ಭೀಮ್ ಅಮಾವಾಸ್ಯೆ ಜನಗಳು ಬರ್ತಾರೆ, ಹೋಗ್ತಿರೋದು ನೋಡಿ. ವೈಷ್ಣವೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ನೋಡಿದರೆ ಜನ ಬರ್ತಾ ಇದ್ದಾರೆ ನೋಡಿ. ನಾನು ತೋರಿಸ್ದೆ ಹೆಂಗೆ ಹೋಗ್ತಾ ಇದ್ದಾರೆ. ಭೀಮ್ ಅಮಾವಾಸ್ಯೆ ವೈಷ್ಣವ ಸೆಕ್ಯೂರಿಟಿ ಹಾಕಿದ್ದಾರೆ. ಪುಣ್ಯಭೂಮಿ ಸುಕ್ಷೇತ್ರ ದಿವ್ಯ ಕ್ಷೇತ್ರ ಎಷ್ಟು ಜನ ರಶ್ ಇದೆ. ಅಮಾವಾಸ್ಯೆ ಪ್ರಯತ್ನ ನೋಡಿ. ಶ್ರೀ ನೋಡಿ. ನೋಡಿ, ಈಗ ಸಂದೇಶ ಕೊಡ್ತಿದ್ದೀನಿ ಯೂಟ್ಯೂಬ್ ಚಾನಲ್ಗೆ. ಕಟ್ಟ ಅದು ಇದೇನಿಲ್ಲ. ಭೀಮ್ ಅಮಾವಾಸ್ಯೆ ಅಂದರೆ ಇಲ್ಲಿ ನೀವು ಹೆಂಗಿರ್ತೀರಿ ಅಷ್ಟು ಸಖತ್ ಸ್ಟ್ರಾಂಗ್ ಆಗಿರ್ತೀರಿ. ಈಗ ನಿಮ್ಗೆ ಏನೋ ತೊಂದರೆ ಆಯಿತಾ ನೆನ್ಕೊಳ್ಳಿ, ಹೋಗಿ ಬೇಕು ಅಂದರೆ ಗುರುವಾರ ಬಂದು ಪೂಜೆ ಕೇಳಿದ್ರೆ ಸಾಕು. ಇಲ್ಲ ಹೂವು ಆಯ್ತು, ಇಲ್ಲ ಹೂವು ಆಗ್ತಿಲ್ಲ. ಗುರುವಾರ ದಿವಸ ಬಂದರೆ ಹೂವು ಆಗ್ತಿದೆ. ಬೆಳಗ್ಗೆ ಬಂದು ಸ್ನಾನ ಮಾಡ್ಕೊಂಡು ಕೇಳಿದ್ರೆ ಸಾಕಷ್ಟೇ. ಈ ಜಾಗದಲ್ಲಿ ಬಂದರೆ ಏನು ತೊಂದರೆ ಇರ್ತದೆ ಎಲ್ಲ ಕಡಿಮೆ ಇದೆ. ಆಮೇಲೆ ನಿಮಗೆ ಏನು ತೊಂದರೆ ಐತೆ ಅದೇ ಆಟೋಮೆಟಿಕ್ ಅವರೇ ಕಡಿಮೆ ಆಯ್ತಾರೆ. ನಾನು ನಿಮ್ಮ ಕೂಡ ಖುಷಿ ಹೊಡಿತಾ ಇರ್ತೀನಿ, ಬೇಗ ಸಮಾಧಾನ ಆಗ್ಬಿಡ್ತೀನಿ. ಆಮೇಲೆ ಹಂಗೆ ಈಗ ಅಂಗಡಿ ವ್ಯಾಪಾರ ಆಗ್ತಿದ್ದಿಲ್ಲ. ಫಸ್ಟ್ ಬರೀ 2-2.5 ಸಾವಿರ ಇತ್ತು. ಈ ಸರಿ ಇಲ್ಲಿ ಬಂದು ಹೋದೆ 4 ಸಾವಿರ ಆಯ್ತು. ಅದು ಟೀ ಕ್ಯಾಂಟೀನ್ ಏನು ಬೇರೆ ವ್ಯಾಪಾರ ಇಲ್ಲ. ಟೀ ಕ್ಯಾಂಟೀನ್ ಕಂಡಿಮೆಂಟ್ ಅಂಗಡಿ ಮಾತ್ರ. ಒಳ್ಳೆ ಈ ಜಾಗ ಬಂದು ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇರೋದು ನಾವು. ಇದು ಎಷ್ಟಾಗುತ್ತೆ ಹೇಳಿ ಪೂಜೆ? ಪೂಜೆ ಒಂದು ಕಡೆ 2 ರೂಪಾಯಿ 100 ರೂಪಾಯಿ. ತಡೆ ಸಾಮಾನು ತೊಗೊಂಡಿದ್ದೀನಿ.
ನಮ್ಮ ಮಫ್ತಿ ಸ್ಟಾಪ್ ಇದ್ದಾರೆ, ಕ್ರೈಮ್ ಸ್ಟಾಪ್ ತಡೆವಡಿ ಹತ್ರ ದಯಮಾಡಿ ನೋಡಿ. ಎಲ್ಲ ಬಡವ್ರ ಬಾಗ್ರು ಒಂದು 200-300 ರೂಪಾಯಿ ತಗೊಂಡು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲ ಅಲ್ಲೇ ಎಲ್ಲ ಕಿತ್ಕೊತಾ ಇದ್ದಾರೆ ಅಂತ ಹೇಳಿದ್ರು. ಸಾಕಷ್ಟು ದೂರಗಳು ಬರ್ತಾ ಇದೆ. ದಯಮಾಡಿ ಅಲ್ಲಿ ಯಾರು ಹೆಚ್ಚಿಗೆ ಹಣ ತಗೋತಾರೆ ಅವ್ರು ಕರ್ಕೊಂಡ್ ಕುಡಿಸಿ, ಒಬ್ಬರು ಕರ್ಕೊಂಡ್ ಕುಡಿಸಿ ಬುದ್ಧಿ ಕಲಿತಾರೆ. ಸಂಬಂಧಪಟ್ಟ ಮುಜರಾಯಿ ಇಲಾಖೆಯವರು ಹೋಗಿ ಅಲ್ಲಿ ನೋಡ್ಬೇಕು. ಸಂಬಂಧಪಟ್ಟ ಮುಜರಾಯಿ ಇಲಾಖೆಯವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಭಕ್ತಾದಿಗಳೆಲ್ಲರಿಗೂ ಭೀಮನ ಅಮಾವಾಸ್ಯೆ ಶುಭಾಶಯಗಳು. ನಿಮಗೆ ತಾಯಿ ಮಾರಮ್ಮ ಒಳ್ಳೇದು ಮಾಡಲಿ. ನೀವೆಲ್ಲರೂ ಸಾರಥಿ ಸಾಲಿನಲ್ಲಿ ಬರಬೇಕಾಗಿತ್ತು ನಮ್ಮಲ್ಲಿ ಕೋರಿಕೆ. ನೀವೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸಾರಥಿ ಸಾಲಿನಲ್ಲಿ ಬರೋಕ್ಕೋಸ್ಕರ ದೇವರು ಬನ್ನಿ. ಆಫೀಸಿನ ಒಂದು ದೀರ್ಘಪಾಠ ಖಾಲಿ ಆಗ್ತದೆ. ನೋಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ಕ್ಯೂ ನೋಡಿ, ನಾನು ಕ್ಯೂ ನಿಂತ್ಕೊಂಡು ಹೋಗ್ತಾ ಇದ್ದೀನಿ. ನೇರವಾಗಿ ಬಿಡಲ್ಲಂತೆ ನೋಡಿ. ಕ್ಯೂ ಇದೆ ನೋಡಿ. ಯಾವುದೇ ತರದಿಲ್ಲ, ಸುಮ್ಮನೆ ಕೈ ಕೊಟ್ಟು ಹೋಗ್ಬೇಕಾದ್ರೆ ಶಿವಮ್ಮ ಆಯ್ತಾ ಇರ್ತಾರೆ. ಇಲ್ಲಿ ಮೈಕ್ನ ಬೆಳಿಬೋದು. ಉಸಿರಿ ಕೋಟೆ 9% ಬಜೆಟ್ ಕೂಡ ಶಿವಮ್ಮ. ಇಲ್ಲಿ ಮೀಟಿತ್ತು ದೊಡ್ಡ ಇಲ್ಲಿ
ತೀರ್ಥಪ್ರಸಾದ ಹಾಗೂ ಕುಂಕುಮ ಪ್ರಸಾದ ಕಚೇರಿ ಮುಂಭಾಗ ವಿಶೇಷ ಪಂದ್ಯ ಏರ್ಪಡಿಸಿದೆ. ಭಕ್ತಾದಿಗಳು ಸಹಕರಿಸಬೇಕು. ಅದೇ ರೀತಿ ಭಕ್ತಾದಿಗಳು ಶಾಲೆಯಲ್ಲಿ ಬರುವಾಗ ನಿಮ್ಮ ಅಮೂಲ್ಯವಾದ ಮನವಿ ಭಕ್ತಾದಿಗಳು ನೋಡಿ ನೋಡಿ ಹಂಗೆ ಹೋಗ್ತಾರೆ. ಅಲ್ಲಿ ಜನ ಮುಂದೆ ಹೋಗ್ತಾರೆ. ಜಾಗ ಇದೆ, ಜಾಗ ಇದ್ರೆ ಓಡಾಡಲ್ಲ. ಊರ ತಾಯ ಮುತ್ತೈದೆ ಮಾರಮ್ಮ ಮಾರಮ್ಮ ಉಕ್ಕಡದ ಆರತಿ ಮಾರಮ್ಮ ಶ್ರೀಹಾರಿಯ ದೇವಮ್ಮ ಎಲ್ಲ ಭಕ್ತರಿಗೆ ಬರೋರು ಒಳ್ಳೇದು ಮಾಡಮ್ಮ. ಕಲ್ಯಾಣಿಗೆ 4 ದಿಕ್ಕಿನಿಂದ ರೆಡಿ ಆಗ್ತದೆ ನೋಡಿ. ಒಂದೇ 5 ರೂಪಾಯಿ. ಜನೆಲ್ಲ ಒಂದೇ ಶಾಸ್ತ್ರ ಅಂತ ನೋಡಿ. ಇಷ್ಟು ನೋಡಿ. ಒಳ್ಳೇದಾಗುತ್ತೆ ಅಂತ ಎಲ್ಲ ಒಳ್ಳೇದು ಮಾಡ್ತಾರೆ ತಾಯಿ. ಇದನ್ನು ನೋಡಿ ಪಡಿತಾ ಇದ್ದಾರೆ. ಇದು ಕಡೆಗಡೆ ಶಾಸ್ತ್ರ. ಅಹಲ್ಯಾದೇವಿ ಸಮಿತಿ ಅಥವಾ ಶ್ರೀ ಆರತಿ ಕುಡಿ ಮಾರಮ್ಮ ఇక్కడ ಆಂಧ್ರಪುರ ಅಂತಿಮವಾಗಿ ಮುಗಿಸ್ತೇವೆ ನೋಡಿ. ತಾಯಿ ಮಾರಮ್ಮ ಶ್ರೀ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸಕ್ಕೆ ಬರ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ನೈಟಿಂಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಯಸ್ತೀನಿ ಮುಗಿಸ್ತೀನಿ. ಸರ್ವ ಜನ ಸುಖಿನೋ. ಎಲ್ಲ ಭಕ್ತಾದಿಗಳು ಮಾರಮ್ಮ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ದಯಪಾಲಿಸಿ ಎಂದು ನಾನು ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.